For second PC mathematics, I will take very important problem which is very useful for inverse trigonometric functions and differentiation as well as an integration. Here, if y is equal to either tan inverse of or cot inverse of, tan inverse of ಅಂತ ಬೇಕಾದರೂ ಕೇಳಬಹುದು ಅಥವಾ cot inverse of ಅಂತ ಬೇಕಾದರೂ ಕೇಳಬಹುದು. Root of 1 plus x square minus root of 1 minus x square divided by root of 1 plus x square plus root of 1 minus x square. Find dy over dx. Find dy over dx. ಇದೇ ಪ್ರಾಬ್ಲಮ್ ಅನ್ನ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಇದೇ ಪ್ರಾಬ್ಲಮ್ ಅನ್ನ ಇಫ್ y is equal to ಕೊಡಬಹುದು, ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿಸ್ ಅಂತ ಕೊಡಬಹುದು. ಇದನ್ನ ಡಿಫರೆನ್ಸಿಯೇಷನ್ ಅಂತ ಬೇಕಾದರೂ ಕೊಡಬಹುದು. ಅಟ್ ದ ಸೇಮ್ ಟೈಮ್ ಇದನ್ನ ನಾನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೇನೆ. ಹಿಯರ್ ಟ್ಯಾನ್ ಇನ್ವರ್ಸ್ ಇದೆ, ಟ್ಯಾನ್ ಇನ್ವರ್ಸ್ ಬದಲಾಗಿ ಕಾಟ್ ಇನ್ವರ್ಸ್ ಆಫ್ ಅಂತ ಕೊಡಬಹುದು. ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಎಕ್ಸ್ ಕೊಡಬಹುದು, ಎಕ್ಸ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಎಕ್ಸ್ ಕೊಡಬಹುದು, ಎಕ್ಸ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಇ ಪವರ್ ಎಕ್ಸ್ ಕೊಡಬಹುದು, ಎಕ್ಸ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಲಾಗ್ ಎಕ್ಸ್ ಕೊಡಬಹುದು. ಎಕ್ಸ್ ಸ್ಕ್ವೇರ್ ಇಲ್ಲಿ ಏನು ಕೊಡ್ತೀರಿ ಇಲ್ಲೂ ಅದೇ ಇರುತ್ತೆ ಸೇಮ್. ಎಕ್ಸ್ ಸ್ಕ್ವೇರ್ ಇದ್ರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ 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 e power x e power x e power x e power x log x log x log x log x sin x cos x root x dash dash. ನೋಡಿ ಎಷ್ಟೊಂದು ಪ್ರಾಬ್ಲಮ್ ಈಕ್ವಲ್ ಮಾಡಿದ್ದೇನೆ. ಇದೇ ಪ್ರಾಬ್ಲಮ್ಸ್ ಅನ್ನ x ಸ್ಕ್ವೇರ್ ಪ್ಲೇಸ್ ಅಲ್ಲಿ x ಕೇಳಬಹುದು, e power x ಕೇಳಬಹುದು, log x ಕೇಳಬಹುದು, sin x ಕೇಳಬಹುದು, cos x ಕೇಳಬಹುದು, root x ಕೇಳಬಹುದು. ಎಷ್ಟೊಂದು ಪ್ರಾಬ್ಲಮ್ಸ್ಗೆ ನಾನು ಈಕ್ವಲ್ ಮಾಡಿದ್ದೇನೆ. ಕಂಪಲ್ಸರಿ ಇದನ್ನ ವರ್ಕೌಟ್ ಮಾಡಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಬಿಟ್ವೀನ್ ಟೂ ಟರ್ಮ್ ಮೈನಸ್ ಇದೆ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಇರುತ್ತೆ. ಕ್ಲಿಯರ್? ಎರಡು ಸೈನ್ಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇದ್ರೆ ಪ್ಲಸ್ ಇರುತ್ತೆ, ಪ್ಲಸ್ ಇದ್ರೆ ಮೈನಸ್ ಇರುತ್ತೆ. ಈ ಪ್ರಾಬ್ಲಮ್ಸನ್ನು ನಮ್ಮ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಯಾರು ಮಾರ್ಚ್ 3 ಎಕ್ಸಾಮ್ ಬರೀತಾ ಇದ್ದಾರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. GH ಮ್ಯಾಥ್ಸ್ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ನಾನೇನು ಪ್ರತಿಯೊಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ 6 ಮಾರ್ಕ್ಸ್ ಎಲ್ಲ 4 ಮಾರ್ಕ್ಸ್ ಎಲ್ಲ ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಸೆಂಡ್ ಮಾಡ್ತೇನೆ. ನೀವು ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಂದು ಪ್ರಾಬ್ಲಮ್ಸು ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತೆ. 100% ನಾನೇನು ಮಾರ್ಚ್ 3 ಎಕ್ಸಾಮಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ಸುಮ್ಮನೆ ಅನ್ನೆಸರಿ ಪ್ರಾಬ್ಲಮ್ಸನ್ನು ನಾನು ವಿಡಿಯೋ ಮಾಡಿ ಸೆಂಡ್ ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಎಕ್ಸಾಮ್ಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾನು ಯಾಕೆಂದರೆ ಈಗ ನಾನು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸನ್ನು ನೀವು ಎಕ್ಸಾಮ್ ಯೂಸ್ ಆದರೆ ನೆಕ್ಸ್ಟ್ ವಿದ್ಯಾರ್ಥಿಗೆ ಹೇಳ್ತೀರಿ. ನೀವು ನಾನು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸ್ ಯೂಸ್ ಆಗಿಲ್ಲ ಅಂದರೆ ನೀವು ಯಾರೂ ಹೇಳೋಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಪಿ ಯು ಸಿನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾನು ಮ್ಯಾಕ್ಸಿಮಮ್ 99% ಕೇಳ್ತಕ್ಕಂಥ ಕ್ವಶನ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. Now, by using substitution method, x square is equal to put x square is equal to ಮತ್ತೆ ನೋಡಿ ಇದರಲ್ಲಿ ಮತ್ತೆ ಎರಡು ಮೆಥಡ್ ಮಾಡ್ತೀನಿ ನಾನು. ಇದರಲ್ಲಿ ಎರಡು ಮೆಥಡ್. put x square is equal to cos 2 theta. x square ಪ್ಲಸ್ ಏನು ತಗೊಂಡಿದ್ದೀನಿ cos 2 theta. ಸಪೋಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲಿ ಎಕ್ಸ್ ಕೊಟ್ಟಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲಿ ಇ ಪವರ್ ಎಕ್ಸ್ ಕೊಟ್ಟಿದ್ರೆ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲಿ ಲಾಗ್ ಎಕ್ಸ್ ಕೊಟ್ಟಿದ್ರೆ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲಿ ಸೈನ್ ಎಕ್ಸ್ ಕೊಟ್ಟಿದ್ರೆ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲಿ ಕಾಸ್ ಎಕ್ಸ್ ಕೊಟ್ಟಿದ್ರೆ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲಿ ರೂಟ್ ಎಕ್ಸ್ ಕೊಟ್ಟಿದ್ರೆ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಕ್ಲಿಯರ್? ಯಾವ ಬೇಕಾದ್ರೂ ಕೊಡ್ಬೋದು. ಮತ್ತೆ ಏನು ಸರ್ ಕಾಸ್ 2 ಥೀಟಾನೇ ತಗೊಬೇಕಾ? ಏನಿಲ್ಲ,
ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ತಗೊಂಡ್ರು ಆನ್ಸರ್ ಸೇಮ್ ಬರುತ್ತೆ. ವೆದರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ ತಗೊಳ್ಳಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬೇಕಾದ್ರೂ ತಗೊಂಡು ಪ್ರಾಬ್ಲಮ್ಸ್ ಅನ್ನ ಮಾಡಬಹುದು. ಓಕೆ, ಈಗ ನಾನು ಇದು ತಗೊಂಡು ಮಾಡ್ತೇನೆ, ನೀವು ಟ್ರೈ ಮಾಡಿ 100% ಬರುತ್ತೆ. ನಾವು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ ಇದು ಇನ್ವರ್ಸ್ ಮಾಡ್ತೇನೆ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಥೀಟಾ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಥೀಟಾ. ದ ಕೋಎಫಿಷಿಯಂಟ್ ಆಫ್ ಥೀಟಾ 2 ಇದೆಯಲ್ಲ, 1/2 ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಥೀಟಾ. ಕ್ಲಿಯರ್? ಓಕೆ. ನೆಕ್ಸ್ಟ್ y is equal to ಲೆಂತಿ ಆಗುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಿ. y is equal to ಲೆಂತಿ ಪ್ರಾಬ್ಲಮ್ ಇದು, tan ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನು ತಗೊಂಡಿದ್ದೀರಿ ಕಾಸ್ 2 ಥೀಟಾ ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಲಿ ಕಾಸ್ 2 ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ again x square plus ಅಲ್ಲಿ cos 2 theta plus root of 1 minus cos 2 theta. Clear? If y is equal to tan inverse of, we know that today first PC students identity formulas, multiple angle formulas, submultiple angle formulas, transformation formulas, ಮತ್ತೆ ಸಮ್ ಟು ಪ್ರಾಡಕ್ಟ್, ಪ್ರಾಡಕ್ಟ್ ಟು ಸಮ್, ಡಿಫರೆನ್ಸ್ ಟು ಪ್ರಾಡಕ್ಟ್, ಪ್ರಾಡಕ್ಟ್ ಟು ಡಿಫರೆನ್ಸ್, ಈ ಎಲ್ಲ ಫಾರ್ಮುಲಾಗಳನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದಕ್ಕೋಸ್ಕರ ನೀವು ಎಲ್ಲ ವಿಡಿಯೋಗಳನ್ನು, ನಾನು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ನೀವು ಪ್ರಾಪರ್ ಆಗಿ ಆರ್ಡ್ರಾಗಿ ನೋಡಿದಾಗ ನಾನು ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ 100% ಅರ್ಥ ಆಗುತ್ತೆ. ನೀವು ಯಾವುದೋ ಒಂದು ವಿಡಿಯೋನ ನೋಡಿ ಇನ್ನೊಂದು ವಿಡಿಯೋ ನೋಡಿದಾಗ 100% ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಆರ್ಡ್ರ್ ನೋಡಿ, ನಾನು ಪ್ಲೇ ಲಿಸ್ಟಲ್ಲಿ ಹೋದರೆ GH ಮ್ಯಾಥ್ಸ್ ಮಾಡಲ್ ಪೇಪರ್ ಅಂತ ನಾನು ನೋಟಿಫಿಕೇಶನ್ ಕೊಟ್ಟಿದ್ದೀನಿ, ನೋಟ್ ಮಾಡಿದ್ದೇನೆ. ಸೆಕೆಂಡ್ PC ಅಂತ ಹೊಡೆದ್ರೆ ಸೆಕೆಂಡ್ PC ರಿಲೇಟೆಡ್ ಆಗಿರ್ತಕ್ಕಂಥ ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಆನ್ಸರ್ ಬರುತ್ತೆ. MCQ ಸಾಲ್ವ್ ಮಾಡಿರ್ತಕ್ಕಂಥದ್ದು ಬರುತ್ತೆ. ಫಸ್ಟ್ PC ಹೋದರೆ ಫಸ್ಟ್ PC ಸೆನ್ಸಿಟಿವಿಟಿ ಬರುತ್ತೆ. ಓಕೆ, ವಿ ನೋ ದಟ್. ಅಬ್ಸರ್ವ್ 1 minus cos 2a ಮಲ್ಟಿಪಲ್ ಆಂಗಲ್ ಫಾರ್ಮುಲಾ 2 sin squared a. 1 minus cos 2a formula 2 sin square a. 1 plus cos 2a formula 2 cos squared a. Very important formulas. 1 minus cos 2a is equal to 2 sin square a. 1 plus cos 2a is equal to 2 cos square a. How to remember easily ಅಂದ್ರೆ ಮೈನಸ್ ಇದೆ ಸೈಡ್ ಬರುತ್ತೆ, ಪ್ಲಸ್ ಅಂದ್ರೆ ಕಾಸ್ ಬರುತ್ತೆ. ಓಕೆ, root of 1 plus cos 2 theta 2 cos squared theta minus 1 minus cos 2 theta 2 sin squared theta divided by root of 1 plus cos 2 theta 2 cos squared theta plus ಇಲ್ಲಿ ಆಂಗಲ್ A ಇದೆ, ಇಲ್ಲಿ ಆಂಗಲ್ ಥೀಟಾ ಇದೆ. ನೀವು ಡಿನೋಟ್ ಮಾಡಬೇಕಾದ್ರೆ ಪುಟ್ x ಸ್ಕ್ವೇರ್ ಇಸ್ ಈಕ್ವಲ್ ಟು cos 2 ಥೀಟಾನೇ ತಗೋಬೇಕು ಅಂತ ರೂಲ್ ಏನಿಲ್ಲ. x ಸ್ಕ್ವೇರ್ ಇಸ್ ಈಕ್ವಲ್ ಟು cos 2t ಸೇಮ್ ವೇರಿಯಬಲ್ ತಗೋಬಾರ್ದು. x ಸ್ಕ್ವೇರ್ ಇಸ್ ಈಕ್ವಲ್ ಟು cos 2x ಅಂತ ತಗೊಳಕ್ ಹೋಗಬಾರ್ದು, ಸ್ಟ್ರಿಕ್ಟ್ ಅದು. x ಸ್ಕ್ವೇರ್ ಇಸ್ ಈಕ್ವಲ್ ಟು cos 2x ಸೇಮ್ ವೇರಿಯಬಲ್ ತಗೊಳಕ್ ಹೋಗಬಾರ್ದು. again 1 minus cos 2 theta 2 sin squared theta y is equal to tan inverse of, ನೋಡಿ ಎಷ್ಟೋ ಸಲ ಏನು ಮಾಡ್ಬಿಡ್ತಾರೆ ಸ್ಟೂಡೆಂಟ್ಸ್, ಕೇರ್ಫುಲ್ ಅಬ್ಸರ್ವ್. ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಈ 2 ಅಂತ ಬರ್ತಾರೆ. ಈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಲ್ಲ ಸರ್, ಈ ವಿಡಿಯೋ ನೋಡ್ತಕ್ಕಂಥ ಸ್ಟೂಡೆಂಟ್ಸ್ ಎಷ್ಟೋ ಜನ ಮೈಂಡಿಗೆ ಬಂದಿರುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಲ್ಲ ಸರ್ 2 cos it ಆಗುತ್ತೆ. ನೋ, ಅಗೇನ್ ರೂಟ್ ಆಫ್ a into b is equal to root a into root b. Root of ab is equal to root a into root b. Here ಇದು 2 ನ a ಅಂತ ಟ್ರೀಟ್ ಮಾಡಿ, cos ಸ್ಕ್ವೇರ್ ಥೀಟಾ ನ b ಅಂತ ಟ್ರೀಟ್ ಮಾಡಿ, ಇದಕ್ಕೂ ರೂಟ್ ಅಪ್ಲೈ ಮಾಡಬೇಕು, ಇದಕ್ಕೂ ರೂಟ್ ಅಪ್ಲೈ ಮಾಡಬೇಕು. ರೂಟ್ 2 ಇಂಟು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ cos ಥೀಟಾ ಮೈನಸ್ ಸೇಮ್ ಕಾನ್ಸೆಪ್ಟ್
ಟೂ ರೂಟ್ ಅಪ್ಲೈ ಮಾಡಬೇಕು, ಇದಕ್ಕೂ ಅಪ್ಲೈ ಮಾಡಬೇಕು. ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಬಟ್ ಟೂ ರೂಟ್ ಹಂಗೆ ಇರುತ್ತೆ. ರೂಟ್ 2 sin theta divided by root 2. Again same as it is. ಇದು ಆಲ್ರೆಡಿ ಬರೆದಿರ್ತೀರಿ, ಸೇಮ್ ಕಾನ್ಸೆಪ್ಟ್. ಇದು ಆಲ್ರೆಡಿ ಬರೆದಿರ್ತೀರಿ, ಸೇಮ್ ಕಾನ್ಸೆಪ್ಟ್. ರೂಟ್ 2 sin theta. ನೋಡಿ, ಈ ರೂಟ್ ಕ್ಯಾನ್ಸಲ್ ಅಂತ ಆಗಬಾರ್ದು, ಈ ತರ ಕ್ಯಾನ್ಸಲ್ ಮಾಡಕ್ ಬರಲ್ಲ ಮ್ಯಾಥಮೆಟಿಕ್ಸ್. ರೂಟ್ ಕಾಮನ್ ತೆಗೀರಿ. ರೂಟ್ 2 ಈಸ್ ಕಾಮನ್ ಇನ್ ದ ನ್ಯೂಮರೇಟರ್, root 2 common in the denominator, then cancel root 2. Y is equal to tan inverse of root 2 common ತೆಗೆದು cancel, remaining cos theta minus sin theta divided by cos theta plus sin theta. ಈ ಪ್ರಾಬ್ಲಮ್ಸ್ ಅಂತೂ ನೀವು ವರ್ಕ್ ಮಾಡಿದ್ರೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಯಾರು ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದೀರಿ ಮ್ಯಾಥಮೆಟಿಕ್ಸ್, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಗೊತ್ತಾಯ್ತಲ್ಲ, 100% ರಿಲೀಸ್ ಆಗುತ್ತೆ. ನೀನು ಒಂದು ಶೇರ್ ಮಾಡೋದ್ರಿಂದ ಆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಯಿತು ಅಂದರೆ ನೀನು ಶೇರ್ ಮಾಡಿದ್ದಕ್ಕೂ ಹೆಲ್ಪ್ ಆಗುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ನೋಡಿ, ಈ ಬಾಕ್ಸ್ ಒಳಗಡೆ ಕಾಸ್ ಮೈನಸ್ ಸೈನ್, ಡಿನಾಮಿನೇಟರ್ಲಿ ಕಾಸ್ ಪ್ಲಸ್ ಸೈನ್, ಕಾಸ್ ಮೈನಸ್ ಸೈನ್ ಡಿವೈಡೆಡ್ ಬೈ ಕಾಸ್ ಪ್ಲಸ್ ಸೈನ್, ಇದನ್ನು ನಾನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ. ನೋಡಿ, ಕಾಸ್ ಮೈನಸ್ ಸೈನ್ ಡಿವೈಡೆಡ್ ಬೈ ಕಾಸ್ ಪ್ಲಸ್ ಸೈನ್, ಇಲ್ಲಿ 2x ಇರ್ಬೋದು, 3x ಇರ್ಬೋದು, x/2 ಇರ್ಬೋದು, 3x/2 ಇರ್ಬೋದು. ಈ ತರ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ, ಈ ತರ ಇದೇ ಪ್ರಾಬ್ಲಮ್ಸ್ ಅಂದ್ರೆ ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಥೀಟಾ. ಯಾಕೆ ಸರ್ ಕಾಸ್ ಥೀಟಾ ಅಂತಾನೆ ಡಿವೈಡ್ ಯಾಕೆ ಮಾಡಬೇಕು? ರೀಸನ್ ಕೊಡ್ತಾನೆ. ಕಾಸ್ ಥೀಟಾ ಅಂತಾನೆ ಯಾಕೆ ಡಿವೈಡ್ ಮಾಡಬೇಕು? ರೀಸನ್ ಕೊಡ್ತಾನೆ. ಫಾರ್ಮುಲಾ ಫಾರ್ಮ್ ಆಗುತ್ತೆ. ಟು ಮೇಕ್ ದಿ ಫಾರ್ಮುಲಾ ಫಾರ್ಮ್, ಹೌ ಟು ಮೇಕ್ ದ ಫಾರ್ಮುಲಾ ಫಾರ್ಮ್? ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಥೀಟಾ. y is equal to tan inverse of cos theta by cos theta, cos theta by cos theta 1, sin theta by cos theta tan theta divided by cos theta by cos theta 1 plus sin theta by cos theta tan theta. Ready? We know that the formula 1 minus tan A divided by 1 plus tan A is equal to tan of pi by 4 minus A. tan of pi by 4, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಆಗಿದೆ. ಸಪೋಸ್ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದ್ದು ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಆಗಿ. ಓಕೆ, ಅಟ್ ಎ ಟೈಮ್ ನೋಡಿ ಎಷ್ಟೋ ಪ್ರಾಬ್ಲಮ್ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಸೆಕೆಂಡ್ PUC ಹುಡುಗರು ಈ ಪ್ರಾಬ್ಲಮ್ಸ್ ಅನ್ನು ಮಿಸ್ ಮಾಡಲೇಬಾರ್ದು. ದಯವಿಟ್ಟು ಆ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಎಕ್ಸಾಮ್ ಆದಮೇಲೆ ಹೇಳಿ ನನಗೆ ಇದರಿಂದ ವೆದರ್ ಇಟ್ ಇಸ್ ಹೆಲ್ಪ್ ಆರ್ ನಾಟ್ ಅಂತ. ಈಗ ಏನು ಬರೀತೀರಿ? ಈಗ 1 minus tan theta by 1 plus tan theta ಅಂತ ಬರೀತೀರಿ. tan of pi by 4 minus theta, y is equal to tan inverse of tan of pi by 4 minus theta. Is it correct? ಈಗ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ sin inverse of sin x is equal to x, tan inverse of tan x is equal to x. ನಿಮಗೆ ಗೊತ್ತಾಗಲಿ ಅಂತ ಔಟ್ಸೈಡ್ tan inverse, ಒಳಗಡೆ tan inverse ಇರಲ್ಲ, tan ಅಂತ ಇರಲ್ಲ. ಔಟ್ಸೈಡ್ tan inverse ಇದ್ರೆ ಒಳಗಡೆ tan ಇರುತ್ತೆ, ಇಲ್ಲಿ tan ಇದ್ರೆ tan inverse ಇರುತ್ತೆ. ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಬಟ್ ಫಾರ್ಮುಲಾ tan inverse of tan x is equal to x, ಇದನ್ನ x ಅಂತ ಟ್ರೀಟ್ ಮಾಡಿ, that is equal to pi by 4 minus theta, pi by 4 minus theta, pi by 4 minus ಇದು ಬರೀತೇನೆ ರಿಸಲ್ಟ್. ಇದು ಬರೀಬೋದಾ? ಕಾಣಿಸುತ್ತಲ್ಲ? ಓಕೆ, ಇಲ್ಲಿ ಓಕೆ ಕಾಣಿಸುತ್ತೆ, ಅಲ್ಲೇ ಬರೀತೀನಿ ನಾನೀಗ ಪ್ರಾಬ್ಲಮ್. ಇಲ್ಲಿ ಬರೀತಾ ಇದ್ದೀನಿ. y is equal to pi by 4 minus theta, where theta is equal to 1 by 2 cos inverse of x square minus 1 by 2 into cos inverse of x square minus 1 by 2 into cos inverse of
ಎಕ್ಸ್ ಸ್ಕ್ವಯರ್. ಡಿಫರೆನ್ಷಿಯೇಷನ್ ಮಾಡ್ತಾ ಇದ್ದೀನಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ. dy over dx, dy over dx is equal to pi by 4 is a constant. Pi by 4 is a constant. Derivative of constant is 0 minus 1 by 2 into minus 1 by 2 into derivative of cos inverse of x, derivative of cos inverse of x minus 1 by root of 1 minus x square minus 1 by root of 1 minus x into x square. ಇಲ್ಲಿ x square ಇರೋದ್ರಿಂದ x to the power of 4. Clearly dy over dx is equal to minus into minus plus ಮತ್ತೆ x square ಗೆ ಡಿಫರೆನ್ಷಿಯೇಟ್ ಮಾಡಬೇಕು ಚೈನ್ ರೂಲ್. x square ಗೆ ಮತ್ತೆ ಡಿಫರೆನ್ಷಿಯೇಟ್ ಮಾಡಬೇಕು ಚೈನ್ ರೂಲ್. e2 to ಕ್ಯಾನ್ಸಲ್ ಆಗುತ್ತೆ, minus into minus plus ನ್ಯೂಮರೇಟರ್ ಅಲ್ಲಿ x divided by root of 1 minus x to the power of 4. dy over dx is equal to x by root of 1 minus x to the power of 4. This is very important. ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗೇ ಇಲ್ಲ, ಪ್ರಾಬ್ಲಮ್ಸ್ ಮಿಸ್ ಮಾಡಬಾರ್ದು. ಓಕೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗೇ ಇಲ್ಲ ಈ ಪ್ರಾಬ್ಲಮ್ಸ್. ಯಾಕಂದರೆ ನಂಬರ್ ಆಫ್ ಫಾರ್ಮುಲಾ, ಇದೊಂದು ಪ್ರಾಬ್ಲಮ್ಗೆ ನಾನು ನಂಬರ್ ಆಫ್ ಫಾರ್ಮುಲಾ ತೊಗೊಂಡಿದ್ದೀನಿ, ನಂಬರ್ ಆಫ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಮ್ಯಾಥಮೆಟಿಕ್ಸ್ ಬರೀತಾ ಇದ್ದೀರಿ, ದಯವಿಟ್ಟು ಆ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ನಿಮಗೂ ಹೆಲ್ಪ್ ಆಗುತ್ತೆ. ಯಾರು ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದೀರಿ, ಫಾಲೋ ಮಾಡ್ತಾ ಇದ್ದೀರಿ, ಅವ್ರಿಗಂತೂ 100% ಯುಟಿಲೈಸ್ ಆಗುತ್ತೆ ಅನ್ನೋ ಒಂದು ಕಾನ್ಷಿಯಸ್ ನನಗಿದೆ. ನೀವು ದಯವಿಟ್ಟು ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, 100% ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟಿಗ್ರೇಷನ್ಸ್, ನಂಬರ್ ಆಫ್ ಪ್ರಾಬ್ಲಮ್ಸ್ ಇಂಟಿಗ್ರೇಷನ್ ಸೆಂಡ್ ಮಾಡಿದ್ದೇನೆ, 3 ವೆಕ್ಟರ್ಸ್ ಸೆಂಡ್ ಮಾಡಿದ್ದೇನೆ, 3D ಪ್ರಾಬ್ಲಮ್ ಸೆಂಡ್ ಮಾಡಿದ್ದೇನೆ, ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಪ್ರಾಬ್ಲಮ್ ಸೆಂಡ್ ಮಾಡಿದ್ದೇನೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಪ್ರಾಬ್ಲಮ್ ಸೆಂಡ್ ಮಾಡಿದ್ದೇನೆ. ಪ್ರತಿಯೊಂದು ಚಾಪ್ಟರ್ ಪ್ರಾಬ್ಲಮ್ಸ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್ ಪ್ರತಿಯೊಂದು ಪ್ರಾಬ್ಲಮ್ಸ್ ನಾನು GH ಮ್ಯಾಥ್ಸ್ ಯೂಟ್ಯೂಬ್ ಬಗ್ಗೆ ಸೆಂಡ್ ಮಾಡಿದ್ದೇನೆ. ದಯವಿಟ್ಟು ಇವತ್ತಾದರೆ 19 ಫೆಬ್ರವರಿ 19 ಮಾರ್ಚ್ 3 ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಆಗಿರೋದ್ರಿಂದ 100% 80ಗೆ 80 ತೆಗಿಲೇಬೇಕು, ನೀವು ತೆಗಿಬೋದು. ಓಕೆ, ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ನಂಬರ್ ಆಫ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಸೆಟ್ ಮಾಡಿ.